ಹಾಯ್ ಗೈಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಾನು ಆರಾಮದೀನಿ ನೋಡ್ರಿ. ಸೊ ಬರ್ರಿ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಬೆಳಗ್ಗೆ ತಕ್ಷಣ ನಮ್ಮ ಮನೆಯೊಳಗೆ ಚಾ ಬೇಕ್ರಿ. ಚಾ ಮಾಡಕ್ಕೆ ಹಾಲು ಬೇಕು. ಹಾಲಿಲ್ಲ ಅಂತ ಹೇಳಿ ನಾ ಈಗ ಜೆಪ್ಟೋದೊಳಗೆ ಹಾಲು ಮೊಸರು ಮತ್ತು ಬನಾನಾ ಚಿಪ್ಸ್ ತರಿಸೇನ್ರಿ. ಈಗ ಅವು ಬರೋಷ್ಟ್ರೊಳಗೆ ಓದ್ಕೊತೀನಿ ರೀ. ನಾನು ಸಾರು ಮಾಡೇನ್ರಿ. ಇದು ಎದ್ರದ್ದು ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಸಾರು ಮಾಡ್ತೇವಲ್ರಿ, ಅದ್ರಂಗೆ ಮಾಡಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರ್ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ತತ್ತಿ ಸಾರು ಆಕತ್ರಿ. ಆದ್ರೆ ಮಸಾಲೆ ಕೊಬ್ಬರಿ ಗಿಬ್ರಿ ಏನು ಹಾಕಿಲ್ರಿ, ನಾನು ಇಷ್ಟು ಮಾಡಿ ಇದ್ರೊಳಗೆ ತತ್ತಿನ ಹೊಡೆದಾಕಿನ್ರಿ. ಈಗ ಆಮೇಲೆ ರೊಟ್ಟಿ ಒಳಗೆ ನೋಡ್ರಿ ಈಗ ಏನು ಮಾಡತ್ತೀನಿ ಅಂತ ಹೇಳಿದ್ರೆ ಪುಂಡಿ ಸೊಪ್ಪು. ಈಗ ಒಂದು ಸೀಡು ಪುಂಡಿ ಸೊಪ್ಪು ಐತ್ರಿ, ಅದನ್ನು ಕ್ಲೀನಾಗಿ ಸೋಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ತೊಳ್ಕೊಂಡು ಹಾಕಿನ್ರಿ. ಆಮೇಲೆ ಬ್ಯಾಳೆ ಅದಾವ್ರಿ, ಇಲ್ಲಿ ಬ್ಯಾಳಿಲಿ 2 ನಮೂನೆ ಅದಾವ್ರಿ. ತೊಗರಿ ಬೇಳೆ, ಚೆನ್ನಾಗಿ ಬೇಳೆ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿನ್ರಿ, ಉಪ್ಪು ಹಾಕೀನಿ. ಈಗ ಇದು ಸ್ವಲ್ಪ ನೀರು ಹಾಕಿ ಈಗ ಒಂದು 4-5 ಸೀಟಿ ಹೊಡೆಸ್ಕೊಂಡ್ರಿ. ಇದೆಲ್ಲ ಚಲೋ ಹೊತ್ನಾಗ ಇದಾಗಬೇಕ್ರಿ, ಕುದಿಬೇಕ್ರಿ. ಹಂಗೆ ಕುದಿಸೋಂಗೆ ಒಂದು 4-5 ಸೀಟಿನ ಸೇಬು ಹಣ್ಣಿಂದ ಜ್ಯೂಸ್ ಮಾಡಾಕತ್ತೀನಿ. ಸಕ್ಕರೆ, ಹಾಲು, ಆಮೇಲೆ ಸೇಬು ಹಣ್ಣು ತೊಳೆದು ಕ್ಲೀನಾಗಿ ಕಟ್ ಮಾಡಿ ಹಾಕಿಂದ್ರೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬಂದು ಪುಂಡಿ ಸೊಪ್ಪು ರೆಡಿ ಆಯ್ತು ನೋಡ್ರಿ. ಅದನ್ನೆಲ್ಲ ಮಸ್ತಿರ್ ನಾನು ಹಿಂಗೆ ಹಣ್ಣಾಗಂಗೆ ಕುದಿಬೇಕ್ರಿ. ಬ್ಯಾಳೆ ಅವು ಬ್ಯಾಳೆ ಇದ್ವು ಅಂದ್ರೆ ಪುಂಡಿ ಸೊಪ್ಪು ಚಲೋ ಆಗಂಗಿಲ್ರಿ. ಈ ಥರ ಹಣ್ಣಾಗಂಗೆ ಕುದಿಬೇಕ್ರಿ. ಪುಂಡಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಮಸ್ತ್ ಬಂದ್ರೆ ಹಿಂಗೆ ಆಗ್ಬೇಕು ನೋಡ್ರಿ, ಮ್ಯಾಣದಂಗೆ. ಹಿಂಗೆ ಆತಂದ್ರೆ ಪುಂಡಿ ಸೊಪ್ಪು ಭಾಳ ಟೇಸ್ಟ್ ಬರ್ತೈತ್ರಿ, ಮಸ್ತ್ ಬರ್ತೈತ್ರಿ ಇದು. ಈಗ ಇದಕ್ಕೆ ಸಾಸ್ವಿ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟೇರಿ. ರೆಡಿ ಆಯ್ತು ನೋಡ್ರಿ. ಇದು ರೊಟ್ಟಿ ಒಳಗೆ ಮತ್ತು ಅನ್ನದೊಳಗೆ ಭಾಳ ಸೂಪರ್ ಆಕತ್ರಿಪ್ಪ. ಹೆಂಗೈತಿ ಐಸ್ ಕ್ರೀಮ್? ಮಸ್ತ್ ಐತ್ ನನ್ನ ಐಸ್ ಕ್ರೀಮ್. ಇನ್ನೂ ತಿಂದೇ ನೀನು? ಮಸ್ತ್ ಆಗತ್ತಿ. ಇಲ್ಲ, ನಾ ಮುಂದ್ಲಿಂದ ಕಾಣಿಸ್ತೈತಿ. ಹೌದಾ? ಸ್ಮೆಲ್, ವಾವ್ ಸ್ಮೆಲ್. ತಮ್ಮನ್ನ ಹೆಂಗೈತಿ ಐಸ್ ಕ್ರೀಮ್? ನಾನು ತಿಂದೇ ಇಲ್ಲ. ಮಮ್ಮಿ ಸಾನಿಯಾ ಕೂಡಿ ಮಾಡಿರುವಂಥ ಐಸ್ ಕ್ರೀಮ್ ಹೆಂಗೈತಿ? ಮಸ್ತ್ ಐತಿ. ನಾವು ತೊಳಗೆ ಹೊಂಟಿದ್ವಿ. ಇಲ್ಲಿ ನೋಡ್ರಿಪ್ಪ ಗಟ್ರ ಹೆಂಗಲ್ಲೇ ತೆಗೆದು ಬಿಟ್ಟಾರಿ ತೆಗ್ಗ. ನಾವು ಹೆಂಗಾಸ ದಾಟ್ಕೊಂಬಂದೀವಂದ್ರೆ ನೋಡ್ರಿ ಇಲ್ಲ ಇಲ್ಲಿ ಬಂದೀವಿ ನೋಡ್ರಿ. ನಾವು ಈಗ ಕಾಲೇಜಿನ ಮುಂದೆ ರೀ ತೆಗೆದು ಬಿಟ್ಟಾರಿ. ರಿಕ್ಷಾ ಏನಾರ ಏನು ಬರಂಗಿಲ್ಲ ನೋಡ್ರಿ. ಇದು ಜಪ್ಟೋದಾರೆ ಇಲ್ಲಿ ಗಾಡಿ ನಿಂದಿಸ್ ನಡ್ಕೊಂಡ್ ಬರ್ತಾರ. ತೋರ್ಸ್ಕೊಂಬಂದೆ ಹೆಂಗ್ ಕಡಿಮೆ ಅನ್ಸೈತಿಗ? ಮಕ್ಕ ಜರ್ದಾಗ್ಬಿಟ್ಟತ್ ನೋಡಿ. ಹೌದ, ಹೋಗಿದ್ ನಾವು ಇವತ್ತು ಬೆಳಿಗ್ಗೆ ಅದ್ರಾಗ ಹೋಗಿ ತೋರ್ಸ್ಕೊಂಡು ಮತ್ತೆ ಗುಳಿಗೆ ಔಷಧ ಕೊಟ್ರ. ಎಷ್ಟು ಯಾಡಿ ಮಾಡಿದ್ರ ಇಂಜೆಕ್ಷನ್? 2 ಇಂಜೆಕ್ಷನ್ ಹಾಲಿನ ಪ್ಯಾಕೆಟ್ ತೊಂಬರಿ ತೋರ್ಸ್ಕೊಂಡ್ ಬಂದಿವ. ಚಲೋ ಆತ್ ಬಿಡುವ. ಅದು ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬಂದ್ರ ಕಡಿಮೆ ಆಗದ ಮೈ ಅಂಜ. ನಿಮ್ಮ ಮನೆ ಇಲ್ಲೇ ಗುಳಿಗೆ ತಗೊಂಡ್ ಕುಂದ್ರ ತ್ರಾಸ ಆತಂದ್ರ ಮತ್ತೇನ್ ಮಾಡ್ಬೇಕ್ರಿ? ಕಿತ್ತಗಟ್ಟು ಹುಡುಗಾಡ್ರಿ ಇವತ್ತ ತ್ರಾಸ ಆಗದಕ್ಕ. ಮಕ ಜಡದತ್ ನೋಡಪ್ಪ ಜರಕ್ಕ. ನನಗ ಅದು ಹೊಟ್ಟೆ ಜ್ವರ ಕಾಯಕತ್ತಾವ, ಕಾಲು ನೋವು ಅದು ಇದು ಅನ್ನಕತ್ತ. ಇವತ್ತೆಲ್ಲ ಕಿತ್ತಗಟ್ಟು ಹೊರಗೆ ಬಿಟ್ಬಿಟ್ಟ ನೋಡಿ ಜ್ವರ ಅಷ್ಟು. ಹೊರಗ್ ಬರ್ಬೇಕ ಜ್ವರ ಅಂದ್ರೆ ಗೊತ್ತಾಕತ್. ಜ್ವರ ಒಳಗ ಸಣ್ಣ ಮಾಡಾಕತ್ತ ಗೊತ್ತಾಗಂಗಿಲ್ಲ ರೀ. ಬಾಳ ತ್ರಾಸ ಆಕೈತ್ರಿ ಅದ. ಸೀರೆ ನೋಡಿದ್ರೆ ನೋಡಿದ್ವಿ. ನೋಡಿದ್ರೆ ವ್ಯಾಪಾರ ಮಾಡ್ರಿ, ವ್ಯಾಪಾರ ಮಾಡ್ರಿ. ಬರಬರ ಬ್ಯಾಡ್ರಿಪ್ಪ ಅದಾವ. ವ್ಯಾಪಾರ ಮಾಡ ಬ್ಯಾಡ್ರಿಪ್ಪ ಅಂತೀರಲ್ರಿ. ಅದಾವ ಬಾಳ ಅದಾವ. ಇಲ್ಲೊಂದ್ ವ್ಯಾಪಾರ ಮಾಡ್ರಿ, ಮನೆಗಿದ್ರ ಹೊಲ್ದಾಕದ. ಚಂದ ನೋಡ್ತಿರ್ತೀವಿ ಸೀರೆ ಇವು. ಇವು ಮಸ್ತ್ ಐತ್ರಿ. ಅದು ಇದು ಚಲೋ ಐತಿ. ಈಗ ಟ್ರೆಂಡ್ ಇವು ನಡ್ದವ್ರಿ. ಈಗ ಇವು ಇವು ಮಸ್ತ್ ಅದಾವ್ರಿ. ಇವು ಭಾರಿ ಅದಾವ. ಯಾರ ನೋಡ್ಬಾರ ಇಂಥ ಹುಡ್ಕೊಂಡಿರ್ತಾರ್ರಿ. ಈಗ ಮೆತ್ತಗದವ್ರಿ ಸೀರೆ ಎಲ್ಲ ಮಸ್ತ್ ಅದಾವ, ಚಂದ ಅದಾವ. ನೋಡ್ರಪ್ಪ ನಾವು ಬಂದೀಗ ಒಂದು ಸೀರೆ ವ್ಯಾಪಾರ ಮಾಡಿದ್ವಿ. ಇದನ್ನ ತಗೊಂಡ್ಯಾರ ನಾನು ನಮ್ಮ ಅಪ್ಪನ ಕಡೆ. ಮಸ್ತ್ ಐತ್ರಿ ಇದು ಸೀರೆ. ಸಣ್ಣ ಇದು ಇಲ್ಲ ಹೆಂಗೈತ್ ನೋಡ್ರಿ, ಮಸ್ತ್ ಐತೆ ನೀವ ತಗೊಂಬಿಡ್ರಿ ಇದನ್ನ. ನೋಡ್ರಿ ಅಷ್ಟು ಹೇಳಕತ್ತಾರ. ಆ ತಗೊಂಡಲ್ಲ ನಾನು, ಇದು ತಗೊಂಡೇನ. ಆ ಕಲರ್ ಐತ್ ನನ್ ಕಡೆ. ನಿಯಮ ಇದನ್ನ ಉಡ್ಕೊಂಡ್ ತಗೊಂಡ್ ನೀನು. ಇದು ಮಸ್ತ್ ಐತ್ ಕಲರ್. ಇಲ್ಲ ಇದೆ
असरा मंगो मैं सेम ऐसा कलर ಹಾ ಅಂತ ಒಂದ್ ಐತೆ ಪ್ಲೇನ್ ತರ್ಸಾಳ ಒಂದ मेरे पास ಆ ಮಿಶೋದೊಳಗ ಇದು ಸೇಲ್ ಮಾಡ್ಯಾರಲ್ರಿ ಅದನ್ನ ಅದ ಇದೆಲ್ಲ ಹೋಗ್ಯಾರ ನೀವು ಅದನ್ನ ಕಣ್ಣಿಟ್ಬಿಡ್ರಿ ನೀವು ಸೇಲ್ ಆಗೈತೆ ಅನ್ಕೊಂತ ಒಟ್ಟು ನಿಮ್ಗೆ ಸಮಾಧಾನ ಆಗಮಟ ನೋಡ್ರಿ ಹೆಣ್ಮಕ್ಳದ ಏನ ಸೀರೆನ ಅಲ್ಲ ಮತ್ತೆ ಅದಕ್ಕ ನಾ ಅದಕ್ಕ ಗಂಟೆ ನಿಮ್ ಕಡೆ ಇಟ್ಬಿಟ್ಟಿವಿ ನೋಡ್ರಿ ನಾವು ಎಷ್ಟು ಯಾಕಂತ ನೋಡ್ರಿ ಜೀನ್ಸ್ ಪ್ಯಾಂಟ್ ಇದನ್ನ ಹಾಕೋತಾರಲ್ಲ ಇಲ್ಲ ಇಲ್ಲ ಇಲ್ರಿ ಸೀರೆನ ಬಿಡ್ರಿ ಪಾಣಿ ನೀತಿತ್ತು अरे मैं कैसा दे दे तुम्हें ಸರ್ ಅಲ್ಪ ಮತ್ ನೀರು ಬಿದ್ದಿದ್ರ ಮ್ಯಾಲ ಇದು ಮಸ್ತ್ ಐತ್ರಿ ಚಚೆ ಏನ್ ಲೆಕ್ಕ ಮಾಡಾಕತ್ತಾರ ಮಾಮೂಲಿ ಮಾಮು ಮಾಮಿ ಮಾರಾಮಾರಿ ಈಗೇನ್ ಎಲ್ಲಾರು 10 ರೂಪಾಯಿ ಅನ್ರಿ ಹೌದು ಎಲ್ಲಾರ್ಗ 10 ತನ್ಮ 10 ರೂಪಾಯಿ ನಮ್ಗಿಲ್ಲ ಅಂತಲ್ರಿ ನಮ್ಮನ್ನೊಬ್ರು ಕಮೆಂಟ್ ಮಾಡಿದ್ರು ನಮಗೆ ಅಲ್ರಿ ನೀವು 5 ಮಂದಿ ಇದ್ರಿ ಅದು ಚಕ್ಸಿಲವ್ರಿಗೆ ಪೂರ ಕೊಡ್ತಿಲ್ಲ ನಾವಿರೋದು 6 ಮಂದಿ ನಮ್ಮ ತಂಗಿ ಹಿಡಿದ್ರೆ ಅಲ್ರಿ ನಿಮ್ಮ ಅವ್ವಾರ ಈಗಾದ್ರೂ ಕೆಲಸ ಮಾಡ್ತಾರ ಅಂತ ಹೇಳ್ತಾರ ಅವ್ರೆ ನಮ್ಮ ಅವ್ವಾರ ಬಾಲಿ ಕೇಳಸ ಈಗಾದ್ರೂ ಅವ್ರಿಗೆ ಕೆಲಸ ಮಾಡಕ್ ನಾವು ಬ್ಯಾಡ ಅಂತೇವ ಮಾಡಂತೇವ ಅಂತೇಳಿ ಏ ಕೆಲಸ ಮಾಡಕ ಬ್ಯಾಡ ಅಂತಗವ ನನಗ್ ಮನ್ಯಾಗ ಕುಂತ್ರ ಜಡ್ ಬರ್ತೈತಿ ಇಲ್ಲೆಲ್ಲ ಹೋಗೋರಿಗೆ ಬರೋರಿಗೆ ಬಂದಿ ನೋಡ್ಬೇಕು ಇಲ್ಲಿ ಬಂದಿರ್ತಾಗ ಫೈನಾನ್ಸ್ ತುಂಬಬೇಕು ಅವ್ರಿಗೆ ಹಿಂಗಾಗಿ ನಾನು ಅಂಗಡಿ ಯಾವಾಗ್ಲೂ ಬಂದ್ ಮಾಡಂಗಿಲ್ವಾ ನಾನು ಯಾರು ಹೇಳಿದ್ರು ಬಂದ್ ಮಾಡಂಗಿಲ್ಲ ನನ್ನ ಅಂಗಡಿನ ನನ್ನ ಚಾಲೂನ ನೋಡುವ ಕೈಕಾಲು ಗಟ್ಟಿಗೆ ತನಕ ಒಟ್ಟ ಬಂದ್ ಮಾಡಂಗಿಲ್ಲ मम्मी ನಿನಗೆ ಪಪ್ಪ ಕೊಟ್ಟಿಲ್ಲ ದಾದಿಮ ಕೊಟ್ಟಿಲ್ಲ ನಮಗ್ ಕೊಟ್ಟಿಲ್ಲ ಅಂತಲ್ಮ ಇಲ್ಲ ಇನ್ನೂ ಸ್ವಲ್ಪ ಸಣ್ಣರ ಆಗ್ಬೇಕ್ರಿ ಈಗ ಗಿಟ್ಟ ಅದೇನ್ರಿ ನಾವ್ ಎಲ್ಲಾರು ಗಿಟ್ಟ ಅಂತಾರ ಇನ್ನೂ ಸ್ವಲ್ಪ ಸಣ್ಣ ಕಾಯ್ಬೇಕ್ರಿ ಈಗ ನೋಡ್ರಿ ಟೈಮ್ ಎಷ್ಟಾಗೈತಪ್ಪ ಅಂತಂದು ಹೇಳಿದ್ರೆ 7 ಗಂಟೆ ಆಗೈತ್ರಿ ಸಾನೆ ಅಂತರ ಜಲ್ದಿನೇ ಎದ್ದಾಳ್ರಿ ಆಕೆ ಎದ್ದು ಓದ್ಕೊಂತ ಕುಂತಿದ್ಲ ಆಮೇಲೆ ಮತ್ತೆ ನನಗೆ ಈಗ ಎಬ್ಸಿದ್ಲರಿ ಆಕೆ ತಲೆ ಅದು ಬಾಚಿದ್ ನೋಡ್ರಿ ನಾನು ಇಷ್ಟೊತ್ತಿಗೆ ಬೆಳಿಗ್ಗೆ ಎದ್ದು ತಳ ಹೊಕ್ಕಿನ ಅಂತೇಳಿ ನಿಂತಂತ್ರ ಅವ್ರನ್ನ ಎಲ್ಲರೂ ಮುಕ್ಕೊಂಡಾರ ಎಲ್ಲೋಕಿ ಹಿರಮ್ಮ ಆ हीरो यहाँ आई एकलीच आहे मम्मी बंद ನೋಡಿ ಹೀರಮ್ ಕಸದ ಗಾಡಿ ಬಂದೈತೆ ನೋಡು ಮಮ್ಮಿ ಬಂತ ಅವು ಬಂದು ಆರ್ಡ್ರ್ ಮಾಡಿದ್ವ ಹಾಂ ಬಂತು ಬ್ಯಾಗ್ ಕೊಟ್ಟಲ್ಲ ಅವ್ರು ಇಲ್ಲ ನಾವು ಅಪ್ಲೈ ಮಾಡಿದ್ದೀರಿ ಅದು ನೋಡಿಪ್ಪ ನಾನು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರು ಡಬ್ಬಿ ಕಟ್ಕೊಂಡು ಹೋಗ್ತೀವಿ ಅದಕ್ಕೆ ನೀವೇ ಪುಳಿಯೋಗರೆ ಮಾಡತ್ತೆ ಬರೀ ನಿಮ್ಮ ಪುಳಿಯೋಗರ ಅಲ್ವಾ ನಿಮ್ದು ಅಂದ್ಬಿಟ್ಟು ಏನು ತಿಂತೀರಿ ನೀವು ಮತ್ತು ನಮ್ಮ ಶಾಲ್ಯಾಗ ಎಲ್ಲರೂ ಡಬ್ಬಿ ಕಟ್ಕೊಂಡು ಬಾ ಅಂತ ಹೇಳ್ಯಾರ ಯಾರಿಗೆ ಸರ್ ಹೇಳ್ಯಾರ ಹಾಂ ನಾವು ಫ್ರೆಂಡ್ಸ್ ಎಲ್ಲರೂ ಕಟ್ಕೊಂಡು ಬರತ್ತೀವಿ ನಾವು ನನಗೆ ಮೊನ್ನೆ ನೀವು ಪುಳಿಯೋಗರೆ ಕಟ್ಕೊಂಡಿದ್ದಲ್ಲ ಎಲ್ಲರಿಗೂ ಚಲೋ ಅನ್ಸೈತಿ ಇವತ್ತು ಪುಳಿಯೋಗರೆ ಕಟ್ಕೊಂಡು ಬಂದ ಹೌದಾ ಪುಳಿಯೋಗರೆಕ ಬೆಲ್ಲ ಆಮೇಲೆ ಹುಳಿ ಎಲ್ಲ ಹಾಕಿ ಮಾಡಿದಂದ್ರೆ ಚಲೋ ಆಕತ್ ಪುಳಿಯೋಗರೆ ನೀ ಏನು ಮಾಡ್ತಿದ್ದೆ ಹೇಳ ಎಣ್ಣೆ ಕಾಯಿ ಕಟ್ಟಿದ್ದೆ ಅದ್ರ ಸಾಸಿವೆ ಜೀರಿಗೆ ಹಾಕ್ತಿದ್ದೆ ಆ ಪುಳಿಯೋಗರೆ ಮಸಾಲೆ ಹಾಕಿ ಅನ್ನ ಹಾಕಿ ಕಲಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಹೌದಿಲ್ಲ ಹಂಗೆ ಮಾಡಿದ್ರೆ ಟೇಸ್ಟ್ ಆಗಂಗಿಲ್ಲ ಅದಕ್ಕೆ ಶೇಂಗಾ ಹಾಕ್ಬೇಕು ಕರಿಬೇವು ಹಾಕ್ಬೇಕು ಆಮೇಲೆ ಏನಪ್ಪ ಅಂದ್ರೆ ಹುಳಿ ಹಾಕ್ಬೇಕು ಬೆಲ್ಲ ಹಾಕ್ಬೇಕು ಉಪ್ಪು ಹಾಕ್ಬೇಕು ಎಲ್ಲ ಹಾಕಿದ್ರೆ ಮಸ್ತ್ ಟೇಸ್ಟ್ ಅನ್ಸೋದು ಅದು ಹಾಲು ಬಡ್ದ ಇಲ್ಲ ಕೆನೆ ಅದು ಇವ್ರು ನೋಡ್ರಿ ನಾನು ಡಬ್ಬಿ ಕಟ್ಕೊಂಡು ಹೋಗಕ್ಕೆ ಪುಳಿಯೋಗರೆ ಮಾಡಿದ್ರೆ ನಾಷ್ಟನ ಇದನ್ನ ಮಾಡಾಕತ್ತಿದ್ರಿ ಇವ್ರು ನಾಷ್ಟನ ಅದನ್ನ ಮಾಡಾಕತ್ತಿದ್ರೆ ಚಲೋ ಆತ್ ಬಿಡು ದಿನ ಹಂಗೆ ಹೋಗಿದ್ರು ಬ್ರೆಡ್ ಏನು ಬಿಸ್ಕಿಟ್ ತಿಂದು ಈಗಂತ್ರ ಅದನ್ನ ತಿಂದು ಹೊಂಟಿದ್ದಿಲ್ಲ ಸಾನಿಯಾ ಹಂಗೆ ಹೊಂಟಿದ್ಲಕ್ಕೆ ಚಾನು ಕುಡ್ಲಿಲ್ದಂಗೆ ನನಗೆ ಬುಡ್ಡಿ ಕಿತ್ತೈತಿ ಎರಡು ಹೌದಾ ನಮ್ಮ ಫ್ರೆಂಡ್ ಹಿಂದ್ಗಡೆ ಜಗ್ ಬಿಟ್ಲ ಅವು ಚಟ್ ಮತ್ತು ಅವು ಇದನ್ನ ತೊಗೊಳಕಿಲ್ಲ ಅವು ಬುಡ್ಡಿ ಅವು ಎಲ್ಲಿ ಬಿದ್ದಾವ ಗೊತ್ತಿಲ್ಲ ಅವು ಸಣ್ಣ ಸಣ್ಣವು ಹಚ್ಚಕ್ಕೆ ಬರಂಗಿಲ್ಲ ಅದಕ್ಕೆ ದೊಡ್ಡವ ಬೇಕು ನೋಡೋಂತಡಿ ಒಬ್ಬ ಇವ್ರ ಭಟ್ರ ಅಂಕಲ್ ಅಂಗಡಿ ಒಳಗೆ ಸಿಕ್ನಂದ್ರೆ ತೊಂಬರೋಣಂತ ಹಾಂ ಹೆಂಗಾಗೈತೆ ಪುಳಿಯೋಗರೆ ಟೇಸ್ಟ್ ಸಕ್ಕತ್ತಾಗೈತಿ ತಮ್ಮನ ಹೆಂಗಾಗೈತೆ ಸೂಪರ್ ನಿನ್ಗೆ ಅದನ್ನ ಕಟ್ಲೆ ಡಬ್ಬ್ಯಾಗ ಹ್ಞೂ ನನ್ಗೆ 2 ಡಬ್ಬಿ ಯಾವ ಡಬ್ಬಿ ಆ ಬಾಳಿಗೆ ಹೋಗೋಣ ಹೋಗ್ಬಿಡು ಶಾಲೆಗೆ ನನಗೆ ಡಬ್ಬಿ ಕಟ್ಟಿಲ್ಲ ನನಗೂ ಹ್ಞೂ ಹೌದಾ ನೀ ರೊಟ್ಟಿ ಮಾಡೋಕೆ ಚಾಲೂ ಮಾಡಿ ಈಗ 4 ದಿನ ಆತೇನ 4 ದಿನ ರೀ ಹಾಂ ಯಾಕೆ ಹೇಳ ನಾ ಅಂತೂ ಫಸ್ಟ್ಗೆ ಬರೀ ಅನ್ನ ಊಟ ಮಾಡ್ತಿದ್ದೆ ಹಾಂ ಈಗ ನಾ ಅನ್ನ ಎಕ್ದಮ್ ಕಡಿಮೆ ಮಾಡೀನಿ ಈಗ ರೊಟ್ಟಿ ಹೆಚ್ಚಿಗೆ ತಿನ್ನಾಕತ್ತೀನಿ ನಾನು ಹೌದ್ರಿ ಹೌದಿಲ್ಲ ನಾ ರೊಟ್ಟಿ ಯಾವಾಗ ತಿನ್ನಕ್ಕೆ ಚಾಲೂ ಮಾಡಿದ್ದೆ ಆವಾಗ ನೀನು ಮಾಡಿದ್ದೆ ಹೇಳ ಹ್ಞೂ ನೀ ರೊಟ್ಟಿ ಜಾಸ್ತಿ ಮಾಡಕ್ಕೆ ಚಾಲೂ ಮಾಡಿದ್ವಿ ಫಸ್ಟ್ ಸಾನ್ಯ ಮಾಡಾಕತ್ತೆ ಆಮೇಲೆ ನಾ ಮಾಡ ಅನ್ನ ನೀ ಮಾಡಾಕತ್ತಿ
ಇವತ್ತು ನೋಡ್ರಿ ಮಳೆ ಕ್ಲೈಮೇಟ್ ಸಿಕ್ಕಾಪಟ್ಟೆ ಐತಿ. ಮಳೆ ಯಾವಾಗ ಆಕೈತೋ ಏನು ಹೇಳಕ್ಕೆ ಬರಂಗಿಲ್ಲ ರೀ. ಮಾಡಂತೂ ಭಾಳ ಅಂದ್ರೆ ಭಾಳ ಐತಿ. ಇಲ್ಲಿ ನೋಡ್ರಿ ನಾವು ಚೇರ್ ತೊಗೊಂಡಿದ್ವಿ. ಈ ಚೇರ್ನ ಯಾವಾಗ ತೊಗೊಂಡೇವಲ್ಲ ರೀ, ಆವಾಗಲಿಂದ ನಾವು ಇದನ್ನು ಒಳಗೆ ಇಟ್ಟಿಲ್ಲ, ಹೊರಗೆ ಐತಿ. ಆಮೇಲೆ ಈ ಚಾಪೆ ನೋಡ್ರಿ, ನಮ್ದು ಈ ಚಾಪೆ ಎಷ್ಟು ವರ್ಷದ ಚಾಪೆ ಐತನೋ ಗೊತ್ತಿಲ್ಲ ರೀ, ಹರಿದೈತಿ. ಅಂದ್ರೆ ಚೇರ್ ಮ್ಯಾಗ ಮುಚ್ಚಾಕ ಬರ್ತೈತೆ ಅಂತ ಹೇಳಿ ನೋಡ್ರಿ ಚೇರ್ನ ತೊಗೊಂಡೇವಲ್ಲ ರೀ. ತೊಗೊಂಬಂದಾಗ್ಲಿಂತ 2 ದಿನ ಬರೀ ಒಳಗಿಟ್ಟಿವಿ ನಾವು. ಒಳಗಿಟ್ಟು ಬಿಡ್ಲಿಕ್ಕೆ ಏನಾತ್ರಿಪ್ಪ ಅಂತೇಳಿ ನಮ್ದು ಮನೆ ಅಂತೂ ಸಂದ ರೀ, ನಿಮಗೆಲ್ಲ ಗೊತ್ತೈತಿ. ಸೊ ಸೀದಾ ತೊಗೊಂಬಂದ್ವಿ, ಇಲ್ಲಿಟ್ಟು ನೋಡ್ರಿ ಹೊರಗೆ ತಂದೆ. ಈಗೇನು ಬಿಸಿಲಂತೂ ಇಲ್ಲಿ ಬಿಡ್ರಿ, ಈಗ ಮಳೆ ಐತಿ. ಮಳೆ ನೀರು ಬಿದ್ದರೆ ಏನಾಗೋದಿಲ್ಲ, ಆದರೆ ಬಿಸಿಲೇನಾರ ಸ್ಟಾರ್ಟ್ ಆತ್ರಿಪ್ಪ ಅಂತ ಹೇಳಿದ್ರೆ ಬಿಸಿಲಿಗೆಲ್ಲ ಲಡ್ಡಾಗ್ಬಿಡ್ತಾವ್ರಿ. ಇದು ನೋಡ್ರಿ ಸೀರೆ ಎಷ್ಟು ಮಸ್ತ್ ಐತ್ರಿ ಇದು. ಈ ಸೀರೆ ಎಲ್ಲಿ ತೊಗೊಂಡಿನಪ್ಪ ಅಂತಂದು ಹೇಳಿದ್ರೆ ನಿನ್ನೆ ನಾನು ನಮ್ಮ ಅಕ್ಕನ ಕಡೆ ತೊಗೊಂಬಂದಿನ್ರಿ. ತೋರಿಸ್ತೀನಿ ತಡ್ರಿ ನಿಮಗೆ. ಇದು ಕಲರ್ ನೋಡೇ ನಾನು ತೊಗೊಂಬಂದೆ ರೀ. ಸೀರೆ ನನ್ನ ಕಡೆ ಜಗ್ಗಿದ್ದು ರೀ, ಆದರೆ ಈ ಕಲರ್ ನೋಡಿದ ತಕ್ಷಣ ನನಗೆ ಬಿಡಂಗನ ಆಗಲಿಲ್ಲ ರೀ. ಆಮೇಲೆ ಫಸ್ಟ್ ನಮ್ಮ ಸಾನಿಯಾ ಒಂದು ಸೀರೆ ಹೇಳಿದ್ಲಂತ್ರಿ, ನಮ್ಮ ಅಕ್ಕರ ಕಡೆ ಅದು ಇವಾಗ ಬಂದವಲ್ರಿ ಟ್ರೆಂಡ್, ಗೋಲ್ಡನ್ ಕಲರ್ ತೆಗೆದಿಟ್ಟಿದ್ಲಂತ್ರಿ. ಅದು ಯಾರೋ ಕಸ್ಟಮರ್ ತೊಗೊಂಡ್ರಂತ್ರಿ. ಈಗ ಅದು ಇದ್ದಿದ್ದಿಲ್ಲ, ಹಾಗಾಗಿ ನಾನು ನಿನ್ನ ಹೋಗಿದ್ದೆ ರೀ ನಮ್ಮ ಅಕ್ಕಗೆ ಆರಾಮಿಲ್ಲ ಮಾತಾಡ್ಸ್ಬೇಕಂತ ಹೇಳಿ ಹೋದಾಗ ಈ ಸೀರೆನ ನಮ್ಮ ಚಾಚಿ ಅದೆಲ್ಲ ನೋಡಾಕತ್ತೈತ್ರಿ. ನೋಡೋ ಮುಂದೆ ನನಗೆ ಈ ಸೀರೆ ಭಾಳ ಇಷ್ಟ ಆತ್ರಿಪ್ಪ. ಮಸ್ತ್ ಐತ್ರಿ ಇದು ಸೀರೆ. ಇದು ನೋಡ್ರಿ, ಇದು ಸೆರಗ ಮೆತ್ತಗನ ಐತ್ರಿ. ಆಮೇಲೆ ಉಟ್ಕೊಂಡ್ರೆ ಗ್ರ್ಯಾಂಡಾಗಿ ಕಾಣಿಸ್ತತ್ರಿ. ಇದು ಬ್ಲೌಸ್ ರೀ, ಇದು ನೋಡ್ರಿ. ಆಮೇಲೆ ಇದಕ್ಕೆ ಇದು ಬಂದೈತ್ರಿ ಗೊಂಡೆ ಕಟ್ಟೇರಿ. ಆಮೇಲೆ ಸಾರಿ ಪೂರ ಬುಟ್ಟ ಐತಿ ನೋಡ್ರಿ, ಹಿಂಗೆಲ್ಲ ವರ್ಕ್ ಐತ್ರಿ. ಎಷ್ಟು ಮಸ್ತ್ ಐತೆ ನೋಡ್ರಿ ಸಾರಿ, ಮೆತ್ತಗೈತ್ರಿ. ಇದು ಏನು ಉಬ್ಕೊಂಡು ನಿಂದಿರ್ತದೆ ಬಿಡಪ್ಪ, ಉಟ್ಕೊಂತೀವಿ ಅಂದ್ರೆ ಅನ್ನಂಗಿಲ್ಲ, ಏನಿಲ್ರಿ. ನೀವು ಹೆಂಗೆ ಉಟ್ಕೊಂತೀರಿ ಹಂಗೆ ಕುಂದಿರ್ತೈತೆ ನೋಡ್ರಿ ಈ ಸೀರೆ. ಅದೇನ್ರಿ, ಈ ಮನೆ ಕಟ್ಸಿದ್ಮ್ಯಾಗ ಮಳೆಗಾಲ ಚಾಲು ಆದ್ಮ್ಯಾಗ ಏನು ಮಾಡಿದ್ರಿಪ್ಪ ನಮ್ಮ ತಂಗಿ ಅಂತ ಹೇಳಿದ್ರೆ ಇದನ್ನು ಹಾಕ್ಸಿದ್ರಿ. ಇದನ್ನು ಹಾಕ್ಸಿದ ಮ್ಯಾಗ ಐತಲ್ರಿ ಮಳೆ ನೀರೆಲ್ಲ ಒಳಗೆ ಬರಾಕತ್ತು. ಆಮ್ಯಾಗ ಸ್ವಲ್ಪ ದಿನ ಬಿಟ್ಟ ಮ್ಯಾಗ ಇದನ್ನು ಹಾಕ್ಸಿದ್ರಿ ನೋಡ್ರಿ, ದೊಡ್ಡದು. ಈ ದೊಡ್ಡದನ್ನು ಹಾಕ್ಸದಲ್ರಿ ಸೀಟ್, ದೊಡ್ಡದು ಹಾಕ್ಸಿದ ಮ್ಯಾಗ ಮಳೆ ನೀರು ಒಳಗೆ ಬರ್ಲಂಗೆ ಆತ್ರಿ. ಅವಾಗ ಮನೆ ಶೇಪ್ ಆತ್ರಿ. ಆಮ್ಯಾಗ ಅಂಗಳ ಮಾತ್ರ ಮತ್ತೆ ದೊಡ್ಡದೈತ್ರಿ ಇದು. ಇದಕ್ಕೆ ಅಂಗಳ ಅನ್ಬೇಕು ಸ್ಲ್ಯಾಪ್ ಅನ್ಬೇಕು? ಎರಡು ಅನ್ಬೇಕು, ಅಂಗಳ ಸ್ಲ್ಯಾಪ್ ಅಂತೇಳಿ. ಅಂಗಳ ಸ್ಲ್ಯಾಪ್. ಆಮೇಲೆ ಈ ಸೀಟ್ ಹಾಕ್ಸಿದ ಮೇಲೆ ಸ್ವಲ್ಪ ನಮಗ ಅನುಕೂಲ ಆಗೈತ್ರಿ. ಯಾಕೆಂದ್ರೆ ಅಲ್ಲೆಲ್ಲ ಅರಿಬೋಣ ಹಾಕ್ತಿವಿ, ಮಳೆ ಬಂತಪ್ಪ ಅಂತ ಹೇಳಿ ತೆಗ್ದು ಇಲ್ಲಿ ಹಾಕ್ತಿವಿ. ಇಲ್ಲೇನು ಮಳೆ ಸಿಡಂಗಿಲ್ಲ, ಏನಲ್ಲ ಅರಿಬೋಣ ಇರ್ತಾವು. ಅಲ್ಲಿ ಆತಂದ್ರ ಪೂರ ಕೈ ತಪ್ಪಳ ಆಗ್ಬಿಡ್ತಾವ ಉದ್ದದ ಅರಿಬೆಲ್ಲ. ಮಳೆ ಹಿಂಗೆ ಬರ್ತೈತಿ ಅಂತ ಹೇಳಿ ಬರಂಗಿಲ್ಲ. ಮಳೆ ಅಡ್ಡ ಬರ್ಬೋದು, ಉದ್ದ ಬರ್ಬೋದು, ಸೀದಾನು ಬರ್ಬೋದು. ಮಳೆ ಇಚ್ಛೆ ಅದ ಹೆಂಗೆ ಬೇಕಾದಂಗೆ ಬರ್ಬೋದು. ಅದು ಎಲ್ಲಿ ಹೆಂಗ ಮನ್ಸಿಗೆ ಬರುತ್ತೋ ನಂಗೆ ಹೊಡೆಯೋದು. ಟ್ರೈನ್ ಹೊಡುತ್ತೆ, ಟ್ರೈನ್ ಅಲ್ಲ ಬರೀ ಇಂಜನ್ ಅದೇ. ಟ್ರೈನ ಮಾಡೀನಿ. ಆಮ್ಯಾಗ ನಮ್ಮ ಮನೆ ಸ್ಲ್ಯಾಪಿಂದ ಒಂದು ಏನಪ್ಪ ಆಗೋದು ನಿನಗೆ ನೋಡಿ, ಇಲ್ಲೇ 1, 2, 3 ಸಿಂಟೆಕ್ಸ್ ಇಲ್ಲದಾವ, 2 ಸಿಂಟೆಕ್ಸ್ ಇಲ್ಲದಾವು. ಅಂದ್ರೆ ಒಂದೊಂದು ಮನೆಗೆ ಒಂದೊಂದು ಐತಲ್ಲ ಸಪ್ರೇಟ್ ಸಿಂಟೆಕ್ಸ್. ಅದು ಹಳದಿ ಐತಲ್ಲ ಚಾಚಿ ಇರ್ತದ, ಪೂರ ತಳಗಿದ್ದದ. ಇದು ಖರೆ ಐತಲ್ಲ ಅದು ಬಾಡಿಗೆ ಅವ್ರದದ. ಹೌದೌದು. ಆಮೇಲೆ ಇಲ್ಲಿ ಕಾಣತಲ್ಲ ಇದು ನಮ್ದು. ಅದು ಖರೆ ಕಾಣಕತ್ತದ ಜಯಾರ್ದ. ಅದರಿಂದ ಇನ್ನೊಂದು ಹಳದಿ ಕಾಣಕತ್ತಲ್ಲ ಅಲ್ಲಿ ಕಾಣಕತ್ತಲ್ಲ ಅದು ಬಾಬಾರ್ದ. ಅದು ನಮ್ಮ ಅನ್ನಾರ್ದ್ರಿ. ಹಂಗೆ ಹತ್ತಾಕನು ಪೈರಿ ಐತ್ರಿ, ಅಲ್ಲಿ ಹಂಗೆ ಹತ್ತಾಕನು ಪೈರಿ ಐತಿ. ಒಟ್ಟ ಪೈರಿನ ಪೈರಿ ಅಂದ್ರೇನೆ ಫಸ್ಟ್ ಹೆಂಗೆ ಮಾಡ್ರ ಗೊತ್ತಾನ ಅವ್ರೆ ಸಪ್ರೇಟ್. ಅಂದ್ರೆ ಬಾಡಿಗೆದಾರ ಯಾರು ಬಂದ್ರ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಈ ಮನೆಗೆ ಸಪ್ರೇಟ್ ಪೈರಿ, ಆ ಮನೆಗೆ ಸಪ್ರೇಟ್ ಪೈರಿ. ಆಮೇಲೆ ನಾವು ಸಿಂಟ್ಯಾಕ್ಸ್ ಏನಾರ ಖಾಲಿಯಾಗಿತ್ತು ತುಂಬಬೇಕಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಮೇಲೆ ಸತ್ತಿ ಎಲ್ಲರೂ ವಾಲ್ ಬಂದ್ ಮಾಡಿ ಹೋಗಿ ತಳ ಮೋಟ್ರ್ ಚಾಲು ಮಾಡ್ಬೇಕು. ನಮ್ಮ ಸಿಂಟ್ಯಾಕ್ಸ್ ಏನಾಕತಿ ನಾವೇನು ವಾಲ್ ತಿರುಗಿ ಬರ್ಲಿಲ್ಲ, ಹಂಗ ನಾವು ಮೋಟ್ರ್ ಚಾಲು ಮಾಡಿದ್ವಿ ಅಂದ್ರೆ ನಮ್ಮ ಸಿಂಟ್ಯಾಕ್ಸ್ ತುಂಬಂಗ ಇಲ್ಲ, ಎಲ್ಲಾ ಸಿಂಟ್ಯಾಕ್ಸ್ ತುಂಬಿಟ್ಟಿರ್ತಾವ. ಹಂಗಾಯ್ತು ನೋಡ್ರಿ. ಚಾಲು ಆತ ಜುಡ್ಡಿ ಮಳೆ ಮಾಡೋಂತೂ ಭಾಳ ಐತ್ರಿ ಇವತ್ತು. 75% ಐತಿ ಮಳೆ ಆಗೋ ಚಾನ್ಸ್. ಈಗ ಚಾಲು ಆಗೈತಿ ಜಿಡ್ಡಿ ಯಾವಾಗ ರಪ ಹಾಕೈತೋ ಗೊತ್ತಿಲ್ಲ. ಇದು ಒಂದು ಟೈಮ್ ಒಳಗೆ ಅದೇನು ಕಾಣ್ತದೆ ಸಂಬಂಧ ಗಾಡಿ ಹಳಿ ಅದ್ರ ಬಾಜುನ ಹೆಬ್ಬಾಡ್ ರೋಡ್ ಐತಿ. ಅಲ್ಲಿ ಫಸ್ಟ್ ಗಾಡಿ ಏನು ಹೋಗಿದ್ದಿಲ್ಲ, ಅಂದ್ರೆ ಟ್ಯಾಕ್ಟರ್ ಅಂದ್ರೆ ಹೊಲಮನೆ ಕೆಲಸ ಮಾಡ್ರು ಅಷ್ಟ ಅಲ್ಲಿ ಹೋಗಿದ್ರು ಹೊಲಕ್ಕೆ ಕೆಲಸ ಮಾಡಕ್ಕೆ. ಈಗ ಹೆಂಗದು ಗೊತ್ತನ ಈಗ ಅಲ್ಲಿ ಫ್ಯಾಕ್ಟ್ರಿ ಆಗೈತಿ, ಕಂಪ್ನಿ ಆಗ್ಯಾವು, ಆಮ್ಯಾಗ ಅಲ್ಲಿ ಸೈಟ್ ಆಗ್ಯಾವು, ಎಷ್ಟೋ ಮಂದಿ ಸೈಟ್ ತೊಗೊಂಡಾರ. ಆದ್ರೆ ಇನ್ನೂ ಮಟ್ಟ ಅಲ್ಲಿ ಮನೆ ಆಗಿಲ್ಲ. ಇಲ್ಲ ಆ ಶಾಲಿದ್ ಭಾಳ ದಿನ ಆತ. ಈಗ ಅದೆಲ್ಲ ಪ್ಲಾಟ್ ಆಗ್ಯಾವು. ಈಗ ಗಾಡಿ ಮಸ್ತ್ ಹೊಕ್ಕಾವು, ಬಸ್ ಹೊಕ್ಕಾವು, ಎಲ್ಲ ಮಸ್ತ್ ಆಗೈತಿ. ಈಗ
ಹೆಬ್ಬಳ್ಳಿ ಶಿವಳ್ಳಿ ರೋಡ್ ಅಂತ ಹೋಗ್ಬೇಕು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರಪ್ಪ. ಅವ್ರು ಹೋದ್ಮೇಲೆ ಈಗ ಸ್ವಲ್ಪ ಕೆಲಸ ಐತ್ರಿ, ಎಲ್ಲ ಮನೆಯಿಂದ ಕೆಲಸ ಮುಗಿಸ್ಬೇಕ್ರಿ. ಆಮೇಲೆ ನೋಡ್ರಿ ಸೀರೆ ಅಂತ ಸೂಪರ್ ಆಗೈತ್ರಿ, ಭಾಳ ಮಸ್ತ್ ಐತ್ರಿ ಸೀರೆ. ಅದೇನಾರು ಬಿಟ್ಟಿದ್ನಂದ್ರೆ ಒಂಥರ ಬೇಜಾರಾಕೈತ್ರಿ. ನೀವು ಅದು ಸೀರೆ ಚಲೋ ಇತ್ತು, ಕಲರ್ ಚಲೋ ಇತ್ತು. ಯಾಕಂದ್ರೆ ಅಂಥ ಕಲರ್ ನನ್ನ ಕಡೆ ಇದ್ದಿದ್ದಿಲ್ರಿ, ಬಿಟ್ಟು ಆದ್ರೆ ಭಾಳ ಬೇಜಾರಾಕತ್ರಿ. ಸೊ ಹಂಗಾಗಿ ನಾನು ನಿನ್ನೆ ಹೋಗಿ ತೊಗೊಂಡು ಬಂದೆ ರೀ ಸೀರೆ. ಮಸ್ತ್ ಐತ್ರಿ ಸೀರೆ. ಆಮೇಲೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.